ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಸರ್ಕಾರದ 5 ಮಹತ್ವದ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಆದರೆ ಕಳೆದ ಹಲವಾರು ತಿಂಗಳಿನಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಕೈಗೆ ಗೃಹಲಕ್ಷ್ಮಿ ತಲಾ 2,000 ರೂಪಾಯಿ ಬರ್ತಾ ಇಲ್ಲ. ಇದಕ್ಕೆ ಏನು ಕಾರಣ ಅಂತ ಸರ್ಕಾರವನ್ನು ಕೇಳಿದ್ರೆ ಕೆಲವು ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಸೊ ಆ ಕಾರಣಕ್ಕಾಗಿ ಹಣವನ್ನು ಜಮಾವಣೆ ಮಾಡ್ತಾ ಇಲ್ಲ. ಶೀಘ್ರವೇ ಗೃಹಲಕ್ಷ್ಮಿಯರಿಗೆ ಈ ಯೋಜನೆಯಿಂದ ಸಲ್ಲಬೇಕಾಗಿರುವಂಥ ಅರಿಯರ್ಸ್ ಅಂದರೆ ಬಾಕಿ ಮೊತ್ತ ಸೇರದಂತೆ ಈ ತಿಂಗಳ ಹಣವನ್ನು ಕೂಡ ಹಾಕ್ತೀವಿ ಅನ್ನುವಂಥ ಮಾತನ್ನು ಸರ್ಕಾರ ಹೇಳ್ತಾ ಇರುವಂಥದ್ದು. ಈಗ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತೆ ಒಂದು ಮಹತ್ವದ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಗೃಹಲಕ್ಷ್ಮಿಯಲ್ಲಿ, ಈ ಬಾರಿ ಯಾರೆಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗೋದಕ್ಕೆ ಅರ್ಹತೆ ಹೊಂದಿದ್ದಾರೆ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಗೊತ್ತಿದೆ, ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ ಅತ್ಯಂತ ಹೆಚ್ಚಿನ ಮೊತ್ತ ಖರ್ಚಾಗ್ತಾ ಇರೋದರ ಪೈಕಿ ಗೃಹಲಕ್ಷ್ಮಿ ಕೂಡ ಒಂದು. ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಖ್ಯೆ ಇಡೀ ರಾಜ್ಯದಲ್ಲಿ 1,30,00,000 ಮಹಿಳೆಯರಿದ್ದಾರೆ. ಸೊ ಇವರಿಗೆ ಕಳೆದ 32 ಕಂತುಗಳಲ್ಲಿ ಹಣವನ್ನು ಸಂದಾಯ ಮಾಡುವ ಕಂತು ರೂಪದಲ್ಲಿ ತಿಂಗಳ ಕೊಡುವಂಥದ್ದು ಹಣವನ್ನು ಕೊಟ್ಟಿದೆ ಸರ್ಕಾರ. ಅದಾದ ನಂತರ ಇನ್ನೂ ಒಂದು 7 ರಿಂದ 8 ತಿಂಗಳ ಹಣ ಇದುವರೆಗೂ ಕೂಡ ಬಂದಿಲ್ಲ. ಈ 32 ತಿಂಗಳಿನಲ್ಲಿ ಅಂದರೆ 32 ಕಂತುಗಳಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ 76,951 ಕೋಟಿ ರೂಪಾಯಿಯಷ್ಟು ಈಗಾಗಲೇ ಗೃಹಲಕ್ಷ್ಮಿಗೋಸ್ಕರ ಹಣವನ್ನು ವೆಚ್ಚ ಮಾಡಿದೆ. ಇನ್ನೂ ಕೂಡ ಕೆಲವು ತಿಂಗಳ ಹಣ ಕೊಡೋದು ಬಾಕಿ ಇದೆ. ಎಲ್ಲ ಸೇರಿಸಿದ್ರೆ ಹೆಚ್ಚು ಕಮ್ಮಿ ಒಂದು 85,000 ಕೋಟಿಯಷ್ಟು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಸರ್ಕಾರ ಖರ್ಚು ಮಾಡಿದೆ. ಆದರೆ ಈಗ ಹಣ ಬರ್ತಾ ಇಲ್ಲ. ಹೊಸ ಮಾದರಿಯಲ್ಲಿ ಗೃಹಲಕ್ಷ್ಮಿಯ ಒಂದು ರೀಇಂಟ್ರಡ್ಯೂಸ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಈ ಬಾರಿ ಏನು ಮಾಡಬೇಕು ಅಂತಂದರೆ, ಯಾರೆಲ್ಲ ಈವರೆಗೆ 1,30,00,000 ಮಹಿಳೆಯರು ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ರೋ ಅವರು ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡೆಯೋದಕ್ಕೆ ಅಂತಂದರೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಪಡೆಯೋದಕ್ಕೆ ಮತ್ತೆ ಅವರು ಅರ್ಜಿ ಹಾಕಬೇಕಾಗುತ್ತೆ ಅನ್ನುವಂಥದ್ದು ಈಗ ಬಂದಿರುವಂಥ ದೊಡ್ಡ ಅಪ್ಡೇಟ್. ಸೊ ಈಗ ಯಾರ್ಯಾರು ಹಾಗಾದರೆ ಅರ್ಜಿ ಹಾಕೋಬೋದು, ಆ ಅರ್ಜಿಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಲಾಗಿದೆ, ಯಾವೆಲ್ಲ ದಾಖಲಾತಿಗಳನ್ನು ಮಾಹಿತಿಯನ್ನು ಸರ್ಕಾರಕ್ಕೆ ಮಹಿಳೆಯರು ಕೊಡಬೇಕಾಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ಬಾರಿ ಅರ್ಜಿಯನ್ನು ಯಾಕೆ ಮತ್ತೆ ಅರ್ಜಿಯನ್ನು ಹಾಕಿಸ್ತಾ ಇದ್ದಾರೆ ಅಂತಂದರೆ, ಅನರ್ಹ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿಯ ಹಣ ಸಂದಾಯ ಆಗ್ತಾ ಇದೆ. ಇದನ್ನು ತಡೆಯೋದಕ್ಕೆ ಮತ್ತೆ ಹೊಸ ಅರ್ಜಿಯನ್ನು ಸರ್ಕಾರ ಹಾಕೋಕೆ ಹೇಳ್ತಾ ಇದೆ. ಇನ್ನೂ ಕೂಡ ಅರ್ಜಿ ಹಾಕೋದಕ್ಕೆ ಓಪನ್ ಆಗಿಲ್ಲ, ಇನ್ನೂ ಕೂಡ ಶುರುವಾಗಿಲ್ಲ. ಈಗ ಅರ್ಜಿಯ ಮಾಹಿತಿ ಒಂದಿಷ್ಟು ನಮ್ಮ ಕೈಗೆ ಸೇರಿದೆ. ಆ ಅರ್ಜಿ ಯಾವ್ಯಾವ ಥರದ್ದು ಅನ್ನುವಂಥದ್ದನ್ನು ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಅರ್ಜಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಕೆಲವೊಂದು ಪ್ರಶ್ನೆಗಳು ಅಂದರೆ ಕೆಲವೊಂದು ಕಾಲಮ್ಗಳಿರ್ತವೆ. ಆ ಕಾಲಮ್ನಲ್ಲಿ ನೀವು ಆ ಕೇಳಿರುವಂಥ ಪ್ರಶ್ನೆಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸುಮಾರು 8 ಕಾಲಮ್ಗಳು ಈ ಒಂದು ಹೊಸ ಗೃಹಲಕ್ಷ್ಮಿ ಅರ್ಜಿಯಲ್ಲಿರುತ್ತೆ. ಅದರಲ್ಲಿರುವಂಥ ಮೊದಲನೇ ಕಾಲಮ್ ಏನು ಅಂತಂದರೆ, ಮನೆ ಯಜಮಾನಿ ಯಾರು, ಅಂದರೆ ಈ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಾರಲ್ಲ ಅವರ ಹೆಸರೇನು ಅನ್ನುವಂಥದ್ದು, ಅವರ ಆಧಾರ್ ಸಂಖ್ಯೆ, ಇದನ್ನು ಮೊದಲನೇ ಕಾಲಮಲ್ಲಿ ಬರೀಬೇಕಾಗುತ್ತೆ. ಜೊತೆ ಎರಡನೇ ಕಾಲಮ್ನಲ್ಲಿ ಮನೆ ಯಜಮಾನಿಯ ಬ್ಯಾಂಕ್ ವಿವರ, ಅಂದರೆ ಹಣವನ್ನು DBT ಮಾಡೋದಕ್ಕೆ, ಡೈರೆಕ್ಟ್ ಡೆಪಾಸಿಟ್ ಮಾಡೋದಕ್ಕೆ ಆ ಬ್ಯಾಂಕ್ ಖಾತೆ ಹೆಸರು ಡೀಟೇಲ್ಸ್ ಬೇಕಾಗುತ್ತೆ. IFSC ಕೋಡ್ ಇರ್ಬೋದು, ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಇರ್ಬೋದು, ಬ್ರಾಂಚ್ ಹೆಸರು ಇರ್ಬೋದು. ಈ ರೀತಿಯಾಗಿರುವಂಥ ಬ್ಯಾಂಕ್ ಡೀಟೇಲ್ಸನ್ನು ಎರಡನೇ ಕಾಲಮ್ನಲ್ಲಿ ಬರೀಬೇಕಾಗುತ್ತೆ. ಮೂರನೇ ಕಾಲಮ್ನಲ್ಲಿ ಈ ಬಾರಿ ಒಂದು ಹೊಸದಾಗಿರುವಂತಹ ಕಾಲಮ್, ಒಂದು ಪ್ರಶ್ನೆಯನ್ನು ಸರ್ಕಾರ ಕೇಳ್ತಾ ಇರುವಂಥದ್ದು, ಈ ಹಿಂದೆ ಮನೆಯಲ್ಲಿ ಅಂದರೆ ಕಳೆದ ಸಲ, ಈಗ ಹೊಸದಾಗಿ ಅರ್ಜಿ ಆಗ್ತಾ ಇದ್ರಲ್ಲ, ಹೋದ ಸಲ ಎಷ್ಟು ಮಂದಿ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದರು ನಿಮ್ಮ ಮನೆಯಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಆ ಸಂಖ್ಯೆಯನ್ನು ನೀವು ಬರೀಬೇಕಾದ್ರೆ 1 ಅಂದರೆ 1, 2 ಅಂದರೆ 2, 3 ಅಂದರೆ 3, ಎಷ್ಟು ಜನ ಇರ್ತೀರಿ ಫಲಾನುಭವಿಗಳು ಅಷ್ಟು ಹೆಸರನ್ನು, ಅಷ್ಟು ನಂಬರನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ. 4ನೇ ಪ್ರಶ್ನೆ ಈ ಬಾರಿ ಹೊಸದಾಗಿ ಕೇಳಿರುವಂಥದ್ದು, ನೀವು ಯಾವ ಜಾತಿಗೆ ಸೇರಿದವರಾಗಿದ್ದೀರಿ ಅನ್ನುವಂಥದ್ದನ್ನು ಸರ್ಕಾರ ಕೇಳ್ತಾ ಇದೆ. 5ನೇದು ಮನೆಯ ಯಜಮಾನಿಯ ಪತಿಯ ಹೆಸರು, ಅಂದರೆ ನಿಮ್ಮ ಮಹಿಳೆಯರ ಯಜಮಾನರ ಹೆಸರನ್ನು ಮತ್ತು ಅವರ ಆಧಾರ್ ಸಂಖ್ಯೆಯನ್ನು ಕೂಡ ಸರ್ಕಾರಕ್ಕೆ ನೀವು ಕೊಡಬೇಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್ ದಾಖಲಾತಿ ಸಲ್ಲಿಕೆ ಮಾಡುವಂಥದ್ದು ಕಡ್ಡಾಯ, ಅಂದರೆ ನೀವು ಬಯೋಮೆಟ್ರಿಕ್ ಆಗುವಂಥದ್ದು ಅಥವಾ ಇಡೀ ಆಧಾರ್ ಕಾರ್ಡ್ನ ಆ ಒಂದು ಡೀಟೇಲ್ಸ್ ಏನಿದೆ ಅದನ್ನು ಕೂಡ ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ. 7ನೇ ಕಾಲಮ್ನಲ್ಲಿ 7ನೇ ಪ್ರಶ್ನೆ ಏನು ಅಂತಂದರೆ, ನೀವು IT ಅಥವಾ GSTಯನ್ನು ರಿಟರ್ನ್ಸ್ ಮಾಡ್ತಾ ಇದ್ದೀರಾ, ಅಂದರೆ ನೀವು ಸರ್ಕಾರಕ್ಕೆ
IT ರಿಟರ್ನ್ಸ್ ತೆರಿಗೆಯನ್ನು ವಾಪಸ್ ಪಾವತಿ ಫೈಲ್ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಇದು ಯಾಕೆ ಕೇಳಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ. ಅಂದರೆ IT ರಿಟರ್ನ್ಸ್ ಮಾಡುವವರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಸರ್ಕಾರ ಈ ಸಲ ಕೊಡೋದಿಲ್ಲ. ಆ ಕಾರಣಕ್ಕೆ ಮಾಹಿತಿ ತಗೊಳ್ಳೋಕ್ಕಂತಲೇ ಕೇಳಿದೆ. ಜೊತೆಗೆ ನಿಮ್ಮ APL ಮತ್ತು BPL ಕಾರ್ಡ್ ನಿಮ್ಮ ಬಳಿ ಯಾವ ಕಾರ್ಡ್ ಇದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಈ ಬಾರಿ ಕೇಳಿರುವಂಥದ್ದು. ಕಳೆದ ಬಾರಿ ಜನರಲ್ ಆಗಿ APL ಇರಲಿ BPL ಇರಲಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಸರ್ಕಾರ ಕೊಟ್ಟಿತ್ತು. APL ಕಾರ್ಡ್ ಇರೋ ಕೆಲವು ಶ್ರೀಮಂತರು ಅಪ್ಲೈ ಮಾಡಿರಲಿಲ್ಲ. ಅದಾಗಿಯೂ ಕೂಡ ಮಧ್ಯಮದ ಮೇಲ್ವರ್ಗದಲ್ಲಿರುವಂಥ ಜನರು ಕೂಡ ಕೆಲವೊಂದು APL ಕಾರ್ಡ್ ಇಟ್ಕೊಂಡಿದ್ರು, ಅವರೆಲ್ಲರೂ ಕೂಡ ಅಪ್ಲೈ ಮಾಡಿದ್ರು. ಅವರಿಗೆ ಗೃಹಲಕ್ಷ್ಮಿ ಹಣವನ್ನು ಸಂದಾಯ ಮಾಡ್ತಾ ಇತ್ತು ಸರ್ಕಾರ. ಸೊ ಈ ಬಾರಿ ಅದನ್ನು ಕೂಡ ಬೈಫರ್ಗೇಟ್ ಮಾಡಿ ಪಕ್ಕಾ ಅಂದರೆ ನಿಖರವಾಗಿರುವಂಥ ಮಾಹಿತಿಯನ್ನು ಕೂಡ ಸರ್ಕಾರ ತನ್ನ ಹೊಸ ಅರ್ಜಿಯಲ್ಲಿ ಕೇಳ್ತಾ ಇರುವಂಥದ್ದು. ಈ ಹೊಸ ಅರ್ಜಿಯಲ್ಲಿ ಇಷ್ಟು ಮಾಹಿತಿಯನ್ನು ಕೊಟ್ಟ ಮೇಲೆ ನಿಮಗೆ ಸರ್ಕಾರ ಡಿಸೈಡ್ ಮಾಡುತ್ತೆ ನೀವು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿದ್ದೀರಾ ಅಥವಾ ನಿಮಗೆ ಈ ಗೃಹಲಕ್ಷ್ಮಿ ಏನು ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಸರ್ಕಾರ ಡಿಸೈಡ್ ಮಾಡುತ್ತೆ. ಸೊ ಹಾಗಿದ್ರೆ ಇದನ್ನು ಗೃಹಲಕ್ಷ್ಮಿ ಹೊಸ ಅರ್ಜಿಯನ್ನು ಎಲ್ಲಿ ಸಲ್ಲಿಕೆ ಮಾಡಬೇಕು ಅನ್ನುವಂಥದ್ದು ಇರುವಂಥ ಪ್ರಶ್ನೆ. ಇದಕ್ಕೆ 3 ರೀತಿಯಾಗಿರುವಂಥ ದಾರಿ ಇದೆ. ಒಂದು, ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಹೊಸ ಅರ್ಜಿಯನ್ನು ಹಾಕೋಬಹುದು. ಈಗ ಇನ್ನೂ ಕೂಡ ಸೇವಾ ಸಿಂಧು ಪೋರ್ಟಲಲ್ಲಿ ಹೊಸ ಅರ್ಜಿ ಹಾಕೋದಕ್ಕೆ ಶುರುವಾಗಿಲ್ಲ, ಓಪನ್ ಆಗಿಲ್ಲ. ಅದು ಸರ್ಕಾರದವರು ಘೋಷಣೆ ಮಾಡಿದ್ರೆ ಅದಾದಮೇಲೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆ ಒಂದು ಬ್ಲಾಕ್ ಶುರುವಾಗುತ್ತೆ. ಅವಾಗ ನೀವು ಅಲ್ಲಿ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ಕೊಟ್ಟು ಗೃಹಲಕ್ಷ್ಮಿಯ ಹೊಸ ಅರ್ಜಿಯನ್ನು ಮತ್ತೊಮ್ಮೆ ಫಿಲ್ ಮಾಡಿ ಮಾಹಿತಿಯನ್ನೆಲ್ಲ ನಮೂದು ಮಾಡಿ ಸಲ್ಲಿಕೆ ಮಾಡಬೇಕಾಗುತ್ತೆ. 2ನೇ ದಾರಿ ಏನು ಅಂತಂದರೆ ಅರ್ಜಿ ಹಾಕೋದಕ್ಕೆ ಗೃಹಲಕ್ಷ್ಮಿಗೆ ಅಂತಾನೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಗೆ ಎರಡಕ್ಕೂ ಕೂಡ ಅರ್ಜಿ ಹಾಕೋದಕ್ಕೆ ಹೊಸ ಮೊಬೈಲ್ ಆ್ಯಪನ್ನು ಸರ್ಕಾರ ರೆಡಿ ಮಾಡಿದೆ, ಅದನ್ನು ಕೊಡ್ತಾರೆ. 3ನೇ ವಿಚಾರ ಏನು ಅಂತಂದರೆ 3ನೇ ದಾರಿ ಏನು ಅಂತಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳು. ಬೆಂಗಳೂರಲ್ಲಾದರೆ ಬೆಂಗಳೂರು ಒನ್ ಇದೆ, ರೂರಲ್ ಅಥವಾ ಗ್ರಾಮೀಣ ಭಾಗದಲ್ಲಾದರೆ ಕರ್ನಾಟಕ ಒನ್ ಇದೆ. ಅಂದರೆ ಇಂಥ ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಖಾಸಗಿ ಸೈಬರ್ ಸೆಂಟರ್ಗಳಲ್ಲೂ ಕೂಡ, ಖಾಸಗಿ ಸೈಬರ್ ಸೆಂಟರ್ ಅಂತಂದರೆ ಅಲ್ಲೂ ಕೂಡ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅವರು ಕೂಡ ಅಪ್ಲೈ ಮಾಡುವಂಥದ್ದು. ಈ 3 ದಾರಿಯಲ್ಲಿ ನೀವು ಈ 3 ದಾರಿಯ ಮುಖಾಂತರವಾಗಿ ಗೃಹಲಕ್ಷ್ಮಿಗೆ ಮತ್ತೊಮ್ಮೆ ನೀವು ಅರ್ಜಿ ಹಾಕೋದಕ್ಕೆ ಸಾಧ್ಯ ಇದೆ. ಇನ್ನೂ ಕೂಡ ಅರ್ಜಿ ಹಾಕೋದಕ್ಕೆ ಓಪನ್ ಆಗಿಲ್ಲ. ಸರ್ಕಾರ ಹೇಳಿದ ಮೇಲೆ ಆ ಅರ್ಜಿ ಹಾಕೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸದ್ಯಕ್ಕೆ ಈ ಬಯೋಮೆಟ್ರಿಕನ್ನು ಒನ್ ಟೈಮ್ ಬಯೋಮೆಟ್ರಿಕನ್ನು ಕೂಡ ಮಾಡಬೇಕಾ ಬೇಡವಾ, ಕೊಡಬೇಕಾ ಆಪ್ಷನ್ ಅನ್ನುವಂಥದ್ದು ಕೂಡ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇರುವಂಥದ್ದು. ಅದನ್ನು ಕೂಡ ಸರ್ಕಾರ ಮಾಡಬೇಕು ಅಂತಂದರೆ ಒಂದು ಬಾರಿಗೆ ಯಜಮಾನಿ ಅಂದರೆ ಯಾರು ಗೃಹಲಕ್ಷ್ಮಿಯ ಕಾಸನ್ನು ಅಥವಾ ಫಲಾನುಭವಿಗಳಾಗೋದಕ್ಕೆ ಬಯಸ್ತಾ ಇದ್ದಾರೋ, ಅರ್ಜಿ ಹಾಕ್ತಿದ್ದಾರೋ ಅವರು ಒನ್ ಟೈಮ್ ಬಯೋಮೆಟ್ರಿಕ್ ವೆರಿಫಿಕೇಷನ್ ಕೂಡ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಏನು ಸರ್ಕಾರ ಹೇಳ್ತಾ ಇರುವಂಥದ್ದು. ಯಾಕೆ ಸರ್ಕಾರ ಈ ಹೊಸ ಅರ್ಜಿಯನ್ನು ಹಾಕಿಸ್ತಾ ಇದೆ? ಹಾಗಾದರೆ ಸರ್ಕಾರಕ್ಕೆ ಹಿಂದೆ ಕೊಟ್ಟಂಥ ರೀತಿಯಲ್ಲೇ 1,30,30,00,000 ಜನರಿಗೆ ಆ ಪ್ರೋಸೆಸ್ಸಲ್ಲಿ ಹಂಗೆ ಕೊಡ್ತಾ ಹೋಗ್ಬೋದಿತ್ತಲ್ಲ ಅನ್ನುವಂಥದ್ದು ಸಾರ್ವಜನಿಕರು ಕೇಳ್ತಾ ಇರುವಂಥ ಪ್ರಶ್ನೆ. ಆದರೆ ಇದಕ್ಕೆ ಸರ್ಕಾರ ಹೇಳ್ತಾ ಇರುವಂಥದ್ದು ಈಗಾಗಲೇ ಅನರ್ಹರಿಗೂ ಕೂಡ ಈ ಹಣ ಹೋಗ್ತಾ ಇದೆ, ಮತ್ತು ಮೃತಪಟ್ಟವರ ಖಾತೆಗೂ ಕೂಡ ಈ ಹಣ ಅಂದರೆ ಈ ಗೃಹಲಕ್ಷ್ಮಿಯ ಹಣ ಸಂದಾಯ ಆಗ್ತಾ ಇದೆ, ಸಲ್ಲಿಕೆ ಆಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹೊಸ ಮತ್ತೊಮ್ಮೆ ಅರ್ಜಿ ಹಾಕೋದಕ್ಕೆ ಹಾಕ್ಸೋದಕ್ಕೆ ಸರ್ಕಾರ ಪ್ಲ್ಯಾನ್ ಮಾಡಿರುವಂಥದ್ದು. ಈ 1,30,30,00,000 ಪೈಕಿ 3.13 ಜನ ಈಗಾಗಲೇ ಮೃತಪಟ್ಟಿದ್ದಾರೆ. ಈಗ ಏನು ಗೃಹಲಕ್ಷ್ಮಿಯ ಅರ್ಜಿದಾರರನ್ನು ಏನು ಸರ್ಕಾರ ಪರಿಶೀಲನೆಯನ್ನು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದೆ. ಸೊ ಈ ಸಂದರ್ಭದಲ್ಲಿ 3.13 ಮಂದಿ ಮೃತಪಟ್ಟಿರೋದು ದೃಢ ಆಗಿದೆ. ಈ 3.13 ಮಂದಿಯ ಪೈಕಿ 1,10,000 ಮಂದಿಗೆ ಈ 32 ಕಂತುಗಳ ಹಣವು ಕೂಡ ಸಂದಾಯ ಆಗಿದೆ. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ 117.31 ಕೋಟಿ ಅಂದರೆ 117,31,00,000 ರೂಪಾಯಿ ನಷ್ಟ ಆಗಿದೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂಥ ಮಾತು. ಸೊ ಹೀಗಾಗಿ ಇವೆಲ್ಲವನ್ನು ಕೂಡ ತಡೆಗಟ್ಟಬೇಕು. ಯಾರ್ಯಾರು ಮೃತರ ಖಾತೆಗೆ ಹಣ ಹೋಗ್ತಾ ಇತ್ತೋ ಅದಕ್ಕೆ ಬ್ರೇಕ್ ಹಾಕಬೇಕು. ಅನರ್ಹರಿಗೂ ಕೂಡ ಫಲಾನುಭವಿಗಳಾಗೋದಕ್ಕೆ ಅರ್ಹತೆ ಇಲ್ದಿರುವಂಥ ಜನರಿಗೂ ಕೂಡ 2,000 ರೂಪಾಯಿ ಹೋಗ್ತಾ ಇದೆ. ಸೊ ಈ ರೀತಿಯಾಗಿ ಮಾಡೋದ್ರ ಮೂಲಕವಾಗಿ ಯಾರಿಗೆ ಇದು ಅರ್ಹತೆ ಇದೆ ಅವರ ಕೈಗೆ ಕೊಡೋದಕ್ಕೆ ಅಥವಾ ಅವರಿಗೆ ಇದರ ಫಲಾನುಭವಿಗಳನ್ನು ತಲುಪಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂಥ ಮಾತು. ಆದರೆ ಇದುವರೆಗೂ ಕೂಡ ಸರ್ಕಾರ ಈ ಒಂದು ಹೊಸ ಅರ್ಜಿಯನ್ನು ಹಾಕೋದಕ್ಕೆ ಓಪನ್ ಆಗಿಲ್ಲ. ಓಪನ್ ಮಾಡಿದ ತಕ್ಷಣ ನೀವು ಈ ರೀತಿಯ ಎಲ್ಲ ಮಾಹಿತಿಗಳನ್ನು ಸೇರಿಸ್ಕೊಂಡು ನೀವು ಅರ್ಜಿ ಹಾಕೋಬಹುದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.